ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ಕಿಡಿಯೋ ಕ್ರಿಸ್ಮಸ್ ಇದು ಒಂದು ಕುಸ್ವರ್. ಇದು ಕಿಡಿಯೋ ಅಂತ ಕೊಂಕಣಿಯಲ್ಲಿ ನಾವು ಕಿಡಿಯೋ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ಅದಕ್ಕೆ ಕಲ್ಕಸ್ ಅಂತ ಹೇಳ್ತಾರೆ. ಮೊಟ್ಟೆ ಏನು ಹಾಕದೆ ಮಾಡಿದ ಈ ರೆಸಿಪಿಯನ್ನು ಇವತ್ತು ನೋಡುವ. ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಕ್ರಿಸ್ಮಸ್ಸಿಗೆ ಇನ್ನೂ 1 ತಿಂಗಳಿದೆ, ಇಷ್ಟು ಬೇಗ ನೀನೆಲ್ಲ ಕುಸ್ವಾರ್ ಮಾಡ್ತಾ ಇದೆಯಾ ಅಂತೇಳಿ. ಇಲ್ಲ, ನಾನು ಖಾಲಿ ವಿಡಿಯೋ ಮಾಡಲಿಕ್ಕೋಸ್ಕರ ಈಗ ಸ್ವಲ್ಪ ಕುಸ್ವಾರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ. ನಾನೊಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಮೈದಾ ಹಾಕ್ತಾ ಇದ್ದೇನೆ. ಅದರ ನಂತರ 2 ಟೇಬಲ್ ಸ್ಪೂನು ಸಕ್ಕರೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ. ಈಗ ನಾನು ಕೈಯಲ್ಲಿ ಮೊದಲು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋದಂತ ಹೇಳಿದರೆ ತೆಂಗಿನ ಹಾಲು ನಾನು ತೆಗೆದಿಟ್ಟಿದ್ದೇನೆ. ಫಸ್ಟ್ ಇದು ಮಾತ್ರ ಯೂಸ್ ಮಾಡೋದು. ಅದು ಸ್ವಲ್ಪ ಹಾಕಿ ನಮಗೆ ಒಂದು ಚಪಾತಿ ಮಾಡುವಷ್ಟು ಹಿಟ್ಟು ಅಷ್ಟು ಗಟ್ಟಿ ಆದರೆ ಸಾಕು. ತುಂಬ ಗಟ್ಟಿ ಕೂಡ ಬೇಡ, ತುಂಬ ಸಾಫ್ಟ್ ಕೂಡ ನಮಗೆ ಬೇಡ. ಅದರಿಂದ ಸ್ವಲ್ಪವೇ ತೆಂಗಿನ ಹಾಲು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಹಿಟ್ಟು ಮಿಕ್ಸ್ ಆಗಿ ಹೀಗೆ ಆಗಿದೆ. ಅದರ ನಂತರ ಒಂದು ಟೀ ಸ್ಪೂನಷ್ಟು ತುಪ್ಪ ಅಥವಾ ನಾನು ಬಟರ್ ಮೆಲ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಒಳ್ಳೆ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ನಮಗೆ ಕೈಗೆ ಅಂಟದ ಹಾಗೆ ಅದು ಸ್ವಲ್ಪ ನಾವು ತುಪ್ಪ ಹಾಕೋದು. ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಇರುತ್ತೆ ತುಪ್ಪ ಹಾಕಿದ್ರಿಂದ. ನೋಡಿ, ಹೀಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಒಳ್ಳೆ ಸಾಫ್ಟ್ ಆಗಿದೆ ನೋಡಿ, ತುಂಬ ಕೈಗೆ ಅಂಟೋದು ಕೂಡ ಇಲ್ಲ. ನೋಡಿ, ಹಿಟ್ಟು ರೆಡಿಯಾಗಿದೆ ನಮಗೆ. ಇನ್ನು ಈಗ ನಮಗೆ ಅದು ಕಿಡಿಯೋ ಮಾಡಲಿಕ್ಕೆ ನಮಗೆ ಅದು ಕಿಡಿಯೋದು ಶೇಪು ಬರಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋದ ಒಂದು ಬಾಚಣಿಗೆ ನಾನು ತಗೊಳ್ತಾ ಇದ್ದೇನೆ. ಅದರಲ್ಲಿ ನಾನು ಈಗ ಈ ಹಿಟ್ಟನ್ನು ಒಂದು ಸಣ್ಣ ಉಂಡೆ ಮಾಡಿ ಅದರಲ್ಲಿ ಹೀಗೆ ಸ್ಪ್ರೆಡ್ ಮಾಡಬೇಕು. ಆ ಬಾಚಣಿಗೆಯ ಹಲ್ಲು ಅದಕ್ಕೆ ಒಳ್ಳೆ ಮಾಡಿ ಶೇಪ್ ಬರುತ್ತೆ. ಹಾಗೆ ಇದು ಮಾಡುವಾಗ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಸ್ಪ್ರೆಡ್ ಮಾಡಿದ ನಂತರ ಈಗ ಈ ಸೈಡಿಂದ ನಾನು ಅದನ್ನು ರೋಲ್ ಮಾಡ್ತಾ ಇದ್ದೇನೆ. ರೋಲ್ ಮಾಡುವಾಗ ಒಳ್ಳೆ ಮಾಡಿ ಬಾಚಣಿಗೆದದು ಒಳ್ಳೆ ಶೇಪ್ ನೋಡಿ. ಕಿಡಿಯೋ ಅಂತ ಹೇಳಿದರೆ ಒಂದು ಹುಳ ಅಂತೇಳಿದು, ಹಾಗೆ ಹುಳದ ತಿರವೇ ಅದಕ್ಕೆ ಒಂದು ಶೇಪ್ ಬರುತ್ತೆ. ನೋಡಿ ಬಾಚಣಿಗೆಯಲ್ಲಿ ಹೀಗೆ ನಮಗೆ ಸುಲಭವಾಗಿ ಅದಕ್ಕೆ ಶೇಪ್ ಕೊಡ್ಬೋದು. ನೋಡಿ, ಇದೇ ರೀತಿ ಸ್ಪ್ರೆಡ್ ಮಾಡಿ ಹೀಗೆ ಆಪೋಸಿಟ್ ಸೈಡಲ್ಲಿ ಅದನ್ನು ರೋಲ್ ಮಾಡಿದರೆ ಆಯಿತು. ಒಳ್ಳೆ ಟೈಟಾಗಿ ರೋಲ್ ಮಾಡಿದರೆ ಆಯಿತು. ಇಲ್ಲದಿರೋ ಸ್ವಲ್ಪ ಬಿಟ್ಟಾಗಿರುತ್ತೆ, ಅದರಿಂದ ಸ್ವಲ್ಪ ಟೈಟಾಗಿ ಆ ಎಂಡ್ ಭಾಗವನ್ನು ಸ್ವಲ್ಪ ಪ್ರೆಸ್ ಮಾಡಿ ಕೊಟ್ಟರೆ ಸಾಕು. ಈಗ ಎಣ್ಣೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರ ನಂತರ ಮಾಡಿಟ್ಟ ಈ ಕಿಡಿಯೋ ಅನ್ನು ಫ್ರೈ ಮಾಡಬೇಕೀಗ, ಡೀಪ್ ಫ್ರೈ ಮಾಡಲಿಕ್ಕೆ. ಅದಕ್ಕೋಸ್ಕರ ಅದನ್ನೆಲ್ಲವನ್ನು ನಾನೀಗ ಹಾಕಿದ್ದೇನೆ ಎಣ್ಣೆಯಲ್ಲಿ. ಅಂಟಿದ್ರೂ ಸಹ ಏನಾಗೋದಿಲ್ಲ, ಮತ್ತು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಅದು ಸಪ್ರೇಟ್ ಆಗುತ್ತೆ. ಸ್ವಲ್ಪ ಈ ರೀತಿ ಸ್ವಲ್ಪ ಶೇಕ್ ಮಾಡಿ ಕೊಟ್ಟರೆ ಸಾಕು, ಅದೆಲ್ಲ ಸಪ್ರೇಟ್ ಆಗುತ್ತೆ ಆಗ. ಅದರ ನಂತರ ಒಳ್ಳೆ ಮಾಡಿ ಫ್ರೈ ಆಗಬೇಕು. ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಒಂಥರ ಬ್ರೌನಿಷ್ ಕಲರ್ ಬರುತ್ತೆ. ನೋಡಿ, ನಿಮಗೆ ಕಲರ್ ಕಾಣುತ್ತೆ. ಒಳ್ಳೆ ಬ್ರೌನ್ ಕಲರ್ ಬಂದ ನಂತರ ನಾವು ಇದನ್ನು ತೆಗೆದ್ರೆ ಆಯಿತು. ಒಂದೇ ಸಾರಿ ನಮಗೆ ತುಂಬ ಫ್ರೈ ಮಾಡ್ಬೋದು, ಅದರಿಂದ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಖಾಲಿ ನಮಗೆ ಅದು ಬಾಚಣಿಗೆಯಲ್ಲಿ ಶೇಪ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಡ. ನೋಡಿ, ಒಳ್ಳೆ ಫ್ರೈ ಆಗಿದೆ ಈಗ. ನೋಡಿ, ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಒಳ್ಳೆ ಟೇಸ್ಟ್ ಇರುತ್ತೆ, ಯಾಕಂತ ಹೇಳಿದರೆ ಸಕ್ಕರೆ ಕೂಡ ಹಾಕಿದ್ದೇವೆ, ಅದರಿಂದ ಸ್ವೀಟ್ ಇದೆ ಅದು. ಇದು ಇವತ್ತಿನ ಕಿಡಿಯೋದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.